ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ. ನಾನು ಈಗ ಲಾಗ್ ಶುರು ಮಾಡಾಕತ್ತೀನಿ. ಇವತ್ತು ನಮ್ಮ ಭಾಳಷ್ಟು ಕಡೆ ಇವತ್ತು ಹಾಲು ಎರಿಯೋದು ಮಾಡ್ಯಾರ, ಆದ್ರೆ ನಮ್ಮ ಕಡೆ ನಾಳೆ ಹಾಲು ಎರಿಯೋದೈತಿ. ಹಾಗಾಗಿ ನಾವು ಇವತ್ತು ಉಂಡೆ ಕಟ್ಟೋದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸಾರಿ, ಸರಿಯಾಗಿ ನಿಮ್ಗೆ ವಿಡಿಯೋ ಮಾಡಿ ಹಾಕೋಕೆ ಆಗಲ್ತ, ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ಯಾರೆಲ್ಲ ವಿಡಿಯೋನ ನೋಡ್ತಿರಲ್ಲ, ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಭಾಳ ಅಂದ್ರೆ ಭಾಳ ಮುಖ್ಯ. ಸದ್ಯಕ್ಕೆ ಪೂಜೆ ಐತಿ ಮಾಡ್ಕೋತೀನಿ. ಇವತ್ತು ಪೂಜೆ ಲೇಟ್ ಆದ, ತಲೆ ಸ್ನಾನ ಅದೆಲ್ಲ ಮಾಡ್ಕೊಂಡೆ. ಹಾಗಾಗಿ ಪೂಜೆ ಮಾಡ್ಕೊಂಡಾದ ನಂತರ ಸಿಗ್ತೇನೆ. ಬರ್ರಿ ಈಗ ಕೊಬ್ಬರಿ 2 ಭಾಗ ಮಾಡೋಣ್ರಿ. ಪಂಚಮಿ ತಯಾರಿ ನೋಡ್ರಿ. ಒಂದು ಕಡೆ ಇದೇ ಮಾಡಿ ತೆರೆಯಾಕಬೇಕು, ಇದೇ ಕಟ್ ಮಾಡಿ. ಆದರೆ ಇರ್ಲಾಂದ್ರೆ ನೀವು ಹಿಂಗೆ ಇರ್ಬೇಡಿ ಎಂದ್ರೆ ಅಂದ್ರೆ ಒಂದೇ ಕಟ್ ಮಾಡುವಂತೆ. ನಮ್ಮ ಹೊಲದಾಗಿನ ನಾ ಈ ಕೊಬ್ಬರಿ ಎಲ್ಲ ಕಡೆ ಇವತ್ತು ಹಾಲು ಎರಿದೈತಿ. ಅದರ ವಾರ ನಮ್ಮ ಊರಾಗ ಮಳೆಗಿಲ್ಲ, ಅದರ ಸಂಬಂಧ ವಾರ ಹಿಡ್ದಾರಲ್ಲ, ಹಾಗಾಗಿ ಕಟ್ ಮಾಡಿ ಅದರ ಸಲುವಾಗಿ ನಾಳೆಗೆ ಹಾಲು ಎರಿದು ನಾಡ್ದ ಹುತ್ತ ಮುರಿದು ನೋಡ್ರಿ ಓಡಾಡಕದ ಅಷ್ಟೇ ಏನ್ ಮಾಡ್ಬೇಕು ನೋಡ್ರಿ ಹೆಂಗದ ನಮ್ಮ ಕೊಬ್ಬರಿ. ನಮ್ಮ ಹೊಲದಾಗ ನೋಡ್ರಿ ಈ ಕಾಯಿ ಭಾಳ ತುಟ್ಟಿದ ಅಂತ ನೋಡ್ರಿ. ಕಟ್ ಮಾಡ್ಬೇಡ, ಹಂಗ ತಿರ್ತೀನಿ ಬಿಡ, ಹಂಗ ತಿರ್ಯಾಕ ಗಾವ್ ಆಗ್ಬಿಡ್ತೈತಿ. ಹಂಗೆ ಗಾವ್ ಆಕೈತ ತಿರ್ಯಾಕ. ಹಾಕಿ ಕೊಟ್ಬಿಡ್ಲಿ ನಾಷ್ಟ. ನಮ್ಮ ಮನೆಯವರು ಹಚ್ಚ ಕಡೆ ಹೊಲಕ್ ಹೊಂಟಾಗ ಒಂದಿಟ ಸ್ವಲ್ಪ ನಾಷ್ಟ ಮಾಡಿ ಹೋಗಿ ಬರ್ತೀನಿ ಕಡೆ. ಒಂದಿಟ ಇವತ್ತೊಂದಿಟ್ಟಲ್ಲ ಊಟ ಭಾಳ ಹಂಗೆ ಮಾಡ್ತೀನಿ. ನಿನ್ನ ಕೆಲಸ ನಿನಗೆ, ನನ್ನ ಕೆಲಸ ನನಗೆ. ಯಾವ್ದ್ರ ಮ್ಯಾಗೂ ಇದು ರುಕ್ಮಿಣಿನ ಕೆಲಸ, ಈ ರುಕ್ಮಿಣಿನ ಮಾಡ್ಬೇಕಂತ ಬರ್ತೀವಿ. ಹಂಗಾರ ಬಾಯಿಗೆ ಹೋಗುನು, ಒಂದಿಟ್ಟು ಕಸ ಕೀಳುನು, ಕಸ ಮೇವ್ ಮಾಡ್ಕೊಂಬಂದು ಹಬ್ಬ ಐತಿ. ಅದಕ್ಕ ಹಬ್ಬ ಐತದ ದಿಬ್ಬಿ. ನಿನಗೆ ನಾ ಏನು ಹೇಳಾಗ್ತಿಲ್ಲ. ನಿನ್ನ ತೆಗ್ದ ನೀ ಮಾಡು, ನನ್ನ ತೆಗ್ದ ನಾ ಮಾಡ್ತೇನೆ. ಬಿಸಿ ಬಿಸಿ ಉಪ್ಪಿಟ್ಟು. ಶ್ರಾವಣ ತಿಂಗಳದಾಗ ಏನೈತ್ರಿ, ಜಳಕ ಮಾಡೋದು, ಉಪ್ಪಿಟ್ಟು ತಿನ್ನೋದು. ಮುಂಜಾನೆ ಆದ್ಗಳೇ ಜಳಕ, ಮುಂಜಾನೆ ಆದ್ಗಳೇ 6 ಗಂಟೆಗಂದ್ರೆ ಜಳಕ, ನಾಷ್ಟ ನೋಡ್ರಿ ನಮ್ದು. ರವೆ ಉಂಡಿ, ಬುಂದೆ ಉಂಡಿ, ಎಳ್ಳು ಉರಿಬೇಕು, ಶೇಂಗಾ ಹೊಡೆದಿಟ್ಟು ಒಲಿನ ಮತ್ತೇಶ್ವರಿಲ್ಲ ಲೋಕಾಪಕದು ಹೋಗ್ಬೇಕ. ಇನ್ನೇನಾದ ಪೋಸ್ಟ್ ಆಫೀಸ್ ಸುದ್ದಾಗೈತಿಲ್ಲ, ಅದು ಇಲ್ಲಾಗಲಿ ಅಲ್ಲಾರ ಹಾಕಕ್ ಹೋಗ್ಬೇಕು. ಹೋಗ್ಬೇಕು. ಎಷ್ಟು ಅದಾವ? ಒಂದು 10 12 ಗಂಟೆ ಅಂದ್ರೆ ರೆಡಿ ಇರ್ಬೇಕು. 12 ಗಂಟೆ ಇಲ್ಲ ಬಿಡಪ್ಪ. ಇವತ್ತು ಸುಮ್ಮನೆ 12 ಗಂಟೆ ಮೇಲೆ ಆದ್ರೆ ತಗೊಳಂಗಿಲ್ಲ ಅವ್ರು. ಅದಕ್ಕೆ ಬೆಂಗಳೂರು ಅವರು ಹೇಳಿದ್ರು ನೋಡಿ, ಅವ್ರ ಪೋಸ್ಟ್ನಾಗ ತಗೊಳೋದಿಲ್ಲ 12 ಗಂಟೆ ಮೇಲೆ. ಲೇಟ್ ಆಗತ್ತಲ್ಲ ಅವ್ರಿಗೆ. 1 kg ಶೇಂಗಾ ತೊಗೊಂಬಂದೇವಿ. ಬರ್ರಿ ಉಪ್ಪಿಟ್ಟು ತಿನ್ನೋಣ್ರಿ. ಹೆಂಗ ಐತ್ ನೋಡ್ರಿ, ಮಸ್ತ್ ಸದಕದ ರವದು ಉಪ್ಪಿಟ್ಟು. ಇದು ಮಸಾಲೆ ಐತ್ನಾ? ಹಾಕಲ್ಲ ಇದು ಅದು ಟೈಮ್ ಈಗ 12:30 ಆತೇನು. ಮತ್ತೆ ಅದ್ರ ಫೋನ್ ಹಾಕಿ ಬಂದಿರ್ಬೋದು. ಉಂಡೆ ಕಟ್ಟಾಕಿ ಶುರು ಮಾಡಿ ನೋಡ್ರಿ. ಎಷ್ಟೊತ್ತಿಗೆ ಮುಗಿಸ್ತೇವೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇವೆ. ಸದ್ಯಕ್ಕೆ ಶೇಂಗಾ ಹುರ್ಕೊಳಕತ್ತೀನಿ. ಶೇಂಗಾದ ಉಂಡೆ ಇದ್ರೊಳಗೆ ಎಷ್ಟು ಕೊಡ್ತೇವೆ ಅಥವಾ ಎಷ್ಟು ಕಟ್ತೆ ಅಂತ ಗೊತ್ತಿಲ್ಲ. ಮೊದಲೆಲ್ಲ ಇವು ಮಣ್ಣಿನೂ ಬರ್ತಿದ್ದು, ಈ ಮಣ್ಣಿನೂ ಗಡಿಗೆ ಇರ್ತಾವಲ್ಲ, ಹಂಗೆ ಮಣ್ಣಿನೂ ಇದು ಹಳ್ಳಿ ಉರಿಯಾಕಂತಂದ್ರೆ ಇರ್ತಿತ್ತು. ಈಗೆಲ್ಲ ಇಲ್ಲಿ ಬಿಡ್ರಿ, ಆಗಿನ ಕಾಲ ಎಲ್ಲ ಹೋಗ್ಬಿಟ್ಟೈತೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದ್ರೆ ಈ ಬುಟ್ಟಿಗೆ ಗಾವ್ ಅಂತ ನೀರು ಆಡಿ ಮೆತ್ತಿ ಇದ್ರ ಮ್ಯಾಗನ್ನ ಇದ್ರೊಳಗನ್ನ ಹಳ್ಳು ಹುರಿದು, ಶೇಂಗಾ ಹುರಿದು ಎಲ್ಲನೂ ಇದ್ರೊಳಗನ್ನ ಮಾಡ್ಕೊತೀನಿ. ಈ ಫಸ್ಟ್ ಶೇಂಗಾ ಹುರಿದ ಆಮ್ಯಾಗ ಎಳ್ಳಂತಾರ ಇಲ್ಲಿ ಹೋಗ್ಕೋತೀವಿ. ಅವತ್ತು ಈ ಕಡೆ ತೋರಿಸ್ತೇವೆ ಇಟೀಟ್ ಇಲ್ಲ ವಿಡಿಯೋ ಇಷ್ಟುದ್ದ ಆಗ್ಬಿಡ್ತದ. ಮತ್ತು 2 ದಿನ ಅಂತ ವಿಡಿಯೋ ಲೇಟಾಗಿ ಬಂತಂತ ಕೆಲವರ, ಅದಕ್ಕೋಸ್ಕರ ಆಮ್ಯಾಗ ತೋರಿಸ್ತೀವಿ. ನಾನೀಗ ಶೇಂಗಾ ಹುರ್ಕೊಂಡಿಂದ ಅದು ಲಡಗಿ ಉಂಡೆ ಮಾಡಕ್ಕಂತೇಳಿ ಕೊಬ್ಬರಿ ತುರಿನ ಈಗ ರವೆ ಹುರ್ಕೊಳಕತ್ತೀನಿ ನೋಡ್ರಿ. ರವೆ ಉಂಡೆ ಮಾಡಕ್ಕೆ ಇದು ಉಂಡೆ ಮಾಡೋದು ಅಂದ್ಕೊಂಡಷ್ಟು ಈಸಿ ಅಲ್ಲ. ಪಾಕ ಒಂದು ಇಟ್ಟು ಕೆಡ್ತಂದ್ರೆ ಉಂಡಿನೂ ಬರೋಂಗಿಲ್ಲ, ಗೆಂಡೆ ಆಗ್ಬಿಡ್ತಾವ್ರಿ. ಉಂಡಿಗೆ ಹೋಗಿ ಗೆಂಡೆ ಆಗ್ಬಿಡ್ತಾವೆ.
ನೀನು ಎಲ್ಲನೂ ಹುರಿದಿಟ್ಕೊಂಡೆ ಅಂದ್ರೆ ಮತ್ತು ಈ ನಾವೇನು ಇವ್ನು ಹುರ್ಕೋದಿಲ್ಲ, ಸಣ್ಣ ಉರಿ ಒಳಗನ್ನ ಹುರ್ಕೋಬೇಕು. ಶೇಂಗಾ ಹುರ್ದೇನಿ, ಶೇಂಗಾ ಇಷ್ಟು ಮಸ್ತ್ ಹುರಿದವ್ರಿ ಇವ. ಸಣ್ಣ ಉರಿ ಒಳಗಂದ್ರೆ ಉರಿ ಎತ್ತಿಲ್ಲ, ಉರಿ ಹಚ್ಕೋಬೇಕ್ರಿ. ಮತ್ತು ಗ್ಯಾಸಿನ ಮ್ಯಾಗ ಇದೊಂದು ಕಾರಣದಿಂದ ಹುರ್ಕೊಲಿಲ್ಲ, ಯಾಕಂದ್ರೆ ಒಲಿ ಮ್ಯಾಗ ಮಾಡಿದ ಅಡುಗೆ ಘಮನ ಬೇರೆ ರೀ. ಅದು ತುಪ್ಪ ಹಾಕೇನಿ, ತುಪ್ಪ ಹಾಕಿ ಹುರ್ಕೊಳಕತ್ತೇನಿ. ನಮ್ದು ಫ್ರೆಶ್ ತುಪ್ಪ ಇರ್ತೈತಲ್ಲ, ಹಾಗಾಗಿ ಭಾಳನ ಹಾಕ್ಬೇಕಂತೇನಿಲ್ಲ. ಯಾಕಂದ್ರೆ ಒಬ್ಬೊಬ್ರು ಅಯ್ಯೋ ಇಷ್ಟೊಂದು ಹಾಕ್ಬೇಕು, ಇಷ್ಟು ಹಾಕಿ ಮಾಡಲೇಬೇಕಾ, ಏಕೆ ಎಲ್ಲರೂ ಇದ್ದಾರೆ ಇರೋಂಗಿಲ್ಲಲ್ರಿ. ಹಾಗಾಗಿ ಕಡಿಮೆ ಕ್ವಾಂಟಿಟಿನ ನಾನು ಬಳಸಿ ಮಾಡ್ತೀನಿ. ಯಾಕಂದ್ರೆ ನಮ್ದು ಪ್ಯೂರ್ ತುಪ್ಪ ಇರೋದ್ರಿಂದಾಗೆ ಒಂದೀಟ ಹಾಕಿದ್ರೂ ಅದು ಭಾಳ ಚಲೋ ಆಕೈತಿ, ಆರೋಗ್ಯಕ್ಕೂ ಒಳ್ಳೆಯದ. ಮತ್ತು ಎಷ್ಟು ಘಮ ಘಮ ಪರಿಮಳ ಬರ್ತೈತೆ ಅಂತಂದಿರಿ. ರವೆ ನಾವು ಚಲೋ ತಮಗೆ ಹುರ್ಕೋಬೇಕು. ಈಗೆಲ್ಲ ಯೂಟ್ಯೂಬಲ್ಲಿ ಕೆಲವೊಂದು ವಿಡಿಯೋಸ್ ಪಾಕ ಮಾಡಿರೋ ಉಂಡಿ ನೋಡ್ರಿ, ರವೆ ಉಂಡಿ ಸಕ್ರೆ ಪೌಡರ್ ಮಾಡ್ಕೊಂಡು ಹಾಲು ಹಾಕಿ ಏನೇನೋ ಮಾಡ್ತಾರೆ. ಬಟ್ ಅದಲ್ರಿ, ಇದು ಟ್ರೆಡಿಷ್ನಲ್ ಸ್ಟೈಲಲ್ಲಿ ಪಕ್ಕಾ ಹಳ್ಳಿ ಸ್ಟೈಲಲ್ಲಿ ನನ್ನ ಶೇರ್ ಮಾಡ್ಕೊಳ್ಳೋದು. ನಿಮ್ಮ ಪಾಕ ಮಾಡೋದು ಎಲ್ಲನೂ. ಆದ್ರೆ ನನಗೆ ಇನ್ನೂ ಪ್ರಾಬ್ಲಮ್ ಏನಂತಂದ್ರೆ ನಂಗೆ ಅಳತೆ ಪ್ರಕಾರ ಬರೋಂಗಿಲ್ಲ ರೀ, ಅದೇ ದೊಡ್ಡ ಸಮಸ್ಯೆ ನೋಡ್ರಿ ನನಗೆ. ನಾವು ಹಳ್ಳಿಗಳೊಳಗೆ ಏನಂತಂದ್ರೆ ಅಳತೆ ಪ್ರಕಾರ ಮಾಡೋ ಹೆಣ್ಮಕ್ಳನ್ನ ಅಲ್ರಿ ನಾವು. ಕಣ್ಣಳತೆ ಕೈ ಅಳತೆ ಎಲ್ಲನ ಮಾಡೋರು. ಎಷ್ಟು ಚಲೋ ಕಂಟೆಂಟ್ ಕೊಟ್ರು ನೋಡಿ ಸಪೋರ್ಟ್ ಮಾಡೋಂಗಿಲ್ಲ ನೋಡ್ರಿ. ಲೈಕ್ ಮಾಡಿರಿ ನಮ್ಮ ವಿಡಿಯೋಗೆ. ಪಾಪ ಉಂಡಿ ಎಲ್ಲರಿಗೂ ಕಟ್ಟಕ್ಕೆ ಬರ್ತೈತೆ ಅಂತಲ್ಲ, ಅಂದ್ರೆ ನಾನೇ ಎಲ್ಲ ಬಲ್ಲೇನಂತ ಹೇಳಕತ್ತಿಲ್ಲ ರೀ. ಒಬ್ಬೊಬ್ರು ಮಾಡೋಕ್ಕೆ ಬರೋಂಗಿಲ್ಲ. ಇದ್ರೊಳಗೆ ಕೆಲವೊಂದು ಟಿಪ್ಸ್ ಇರ್ತಾವೆ, ನಾನು ಮಾಡೋ ಮುಂದೆ ಹೇಳ್ತೇನೆ. ಕಟ್ಟ ಗೈಲೆ ಕೊಬ್ಬರಿನ ಹುರಿದಿಟ್ಕೊಂಡೇನಿ. ಇದ್ರಾಗೇನು ತುಪ್ಪ ಗಿಪ್ಪ ಏನು ಹಾಕಿಲ್ಲ, ನಮ್ಮ ಗೌರಿ ತುಪ್ಪ ನೋಡ್ರಿ. ಅದು ಶೇಂಗಾ ಹುರಿದೇನಿ, ಆಯ್ಕೆ ಕುಂದ್ಕೊಂಡು ತಿನ್ನಕತ್ತಾಳು. ದ್ರಾಕ್ಷಿ ನಾಗಪ್ಪ ಮೂಗು ಕೊಯ್ತಂತ ತಿಂದಂದ್ರೆ. ಇಲ್ಲೇ 1 kg ರವಾನ ನಾನು ತುಪ್ಪ ಹಾಕಿ ಹುರಿದಿಟ್ಕೊಂಡೇನಿ, ಕಾಣಿಸ್ತೈತಲ್ಲ 1 kg ರವೆ. ಇದಕ್ಕೆ 1 kg ಸಕ್ಕರೆ. ಇದಕ್ಕೆ ಕಪ್ಪಂದು ಏನೂ ಅಲ್ರಿ, ಮತ್ತು ಅದು ಬೋಗನಿ ಕಪ್ಪಾಗಿದ್ದ. ಅಲ್ಲಿ ಒಂದು ವಾಟೆ ಕೊಡು, ಚಹಾ ಕುಡಿತು ದೊಡ್ಡದು. ಅಳತೆ ಪ್ರಕಾರ ನಮ್ಮ ಮನೆಯವ್ರನ್ನೂ ಕೆಲಸ ಮಾಡಕ್ಕೆ ಹಚ್ಚೇನಿ. ಈಗ ಅಳತೆ ಪ್ರಕಾರ ನೋಡೋಣ ಬರ್ರಿ. ನಾ ಅಳತೆ ಪ್ರಕಾರ ಏನಾರು ಮಾಡಿನ ಕೆಟ್ಟ ಬಿಟ್ಟಿರ್ತದೆ ಅದು. ಈಗ 1 ಕಪ್ ತೊಗೊಂಡೆ ನಾನು ನೀರು. ಇದು ಸಕ್ಕರೆ ಎಷ್ಟು ತೊಯ್ತೈತಲ್ಲ, ಎಷ್ಟು ಕಪ್ ಹೋಗ್ತೈತೆ ನೋಡೋಣ ರೀ. 1 ಕಪ್ ಆತದ. 1 kg 1 kg ಬೇಕಾ, ಪೂರ್ತಿ ಸಕ್ಕರೆ ಎಲ್ಲ ತೊಯ್ಬೇಕಿದೆ. ಅಂದ್ರೆ ಕಪ್ ಇವು ಒಬ್ಬೊಬ್ರು ಮನೆ ಸಣ್ಣ ದೊಡ್ಡ ಹಿಂಗೆ ಇರ್ತಾವೆ, ಹಾಗಾಗಿ ನಾನು ಇವು ಕಪ್ ಅಳತೆ ನೀವು ನೋಡಿರಿ. ಅಂದ್ರೆ ನಾನು ಇಲ್ಲಿ ಹೇಳ್ತೀನಿ ನೋಡಿರಿ, ಸಕ್ಕರೆ ಪೂರ್ತಿ ತೊಯ್ಬೇಕು. ಕಾಣಿಸ್ತೈತಲ್ಲ ಇದು ತೊಯ್ತು ನೋಡಿರಿ ನಂದು. ಹಾಂ ಸಾಕು, ಇಷ್ಟಾದ್ರೆ ಆಯ್ತು ನೋಡಿರಿ. ಇದು ಮತ್ತೆ ಏನಂದ್ರೆ ಏನೂ ಆಗಂಗಿಲ್ಲ. ದ್ರಾಕ್ಷಿ ಇಲ್ಲದವ, ದ್ರಾಕ್ಷಿ ಇದು ಜಾಕಾಯಿ, ಶುಂಠಿ, ಲವಂಗ, ಏಲಕ್ಕಿ ಇಷ್ಟನ್ನು ಮಿಕ್ಸಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡೈತಿ. ಮತ್ತು ಈಸದ ಇವು ನಾವು ಭಾಳ ಇವು ಮರ್ಯಾಗ ಮಾಡಿದ್ದು ನೋಡ್ರಿ ದ್ರಾಕ್ಷಿ. ಮುಂದಿನ ಸಲ ಭಾಳಷ್ಟು ಮಾಡ್ತೇನೆ. ಆದ್ರೆ ಇದು ಪ್ಲಾಸ್ಟಿಕ್ ಇದು ಚಮಚ ಐತಲ್ಲ, ಎಲ್ಲ ಹೋಗ್ತದ ಬುಟ್ಟಾಗ ಹೋತನ ಪ್ಲಾಸ್ಟಿಕ್ ಎಲ್ಲ ಕಟ್ಗಿದ. ಶೇಂಗಾ ಉಂಡೆ ಮಾಡಕ್ಕೆ ನಮ್ಮ ಮನೆಯವ್ರು ರೆಡಿ ಮಾಡಕತ್ತಾರು. ಇಲ್ಲೇ ಹಳ್ಳು ಹುರ್ಕೊಂಡೆ ನಾನು. ಹಳ್ಳಂದ್ರೂ ಭಾಳ ಮಸ್ತ್ ಬಂದಾವ ಇವು. ಇವನ್ನ ಹುರಿ ತೋರ್ಸೋಕ್ಕಾಗಲ್ಲ ರೀ, ಯಾಕಂದ್ರೆ ಸೀರೆ ಆರ್ಡರ್ ಹಾಕಿರ್ತೇವಿಲ್ಲ, ಅವನು ಡೆಲಿವರಿ ಕೊಡೋರು ಸರಿಯಾಗಿ ಡೆಲಿವರಿ ಕೊಡೋಲ್ರಿ. ಹಂಗಾಗಿ 2 ಸೀರೆದು ಪ್ರಾಬ್ಲಮ್ ಆಗಿತ್ತು. ಪಾಪ ಭಾಳ ಲೇಟ್ ಆಗಿತ್ತು. ಒಬ್ರು ಸಿಸ್ಟರ್ ಅಂತೂ ನೀವು ಆರಾಮ್ಸೆ ಹಬ್ಬ ಮುಗಿಸ್ಕೊಡಿ ಪರವಾಗಿಲ್ಲ ಅಂತ ಹೇಳಿದ್ರೆ. ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಾರೆ. ನನ್ನ ಹತ್ರ ಸೀರೆ ತೊಗೊಂಡವ್ರು ಅವ್ರ ಜೊತೆ ಕಾಲತಿ ಬರಾಕತ್ತಲ್ಲ, ಹಾಗಾಗಿ ಅವ್ರ ಜೊತೆ ಮಾತಾಡಕತ್ತೀನಿ, ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಮಸ್ತಾಗ್ಯಾವ. ಇವನ್ನ ಹಾಳಿಯೊಳಗೆ ಹಾಕಿ ಗಟ್ಟಿಮೆ ಕಟ್ಟಿಡ್ಬೇಕು, ಯಾಕಂದ್ರೆ ಕ್ಲೈಮೇಟ್ ಚೇಂಜ್ ಇರ್ತೈತಲ್ಲ, ಹಾಗಾಗಿ ಮೆತ್ತಗಾಗಿಬಿಡ್ತಾವೆ. ಈಗ ಇಲ್ಲಿ ಇದನ್ನ ಏನೈತಿಲ್ಲ ಇದನ್ನ ಹಿಂಗೆ ತಿರ್ಕೋಬೇಕು. ಇದಕ್ಕೆ ನಾವು ಉಂಡೆ ಕಟ್ತೇಲ್ಲ 1 ಎಳೆ ಪಾಕ. ಎಷ್ಟು ಹೇಳ್ರಿ, 1 ಎಳೆ ಪಾಕ ಬರಬೇಕು. 1 ಎಳೆ ಪಾಕ ಹೆಂಗೆ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಉಂಡೆ ಆನ ಭಾಳ ಅಂದ್ರೆ ಭಾಳ ಕೆಟ್ಟ್ರಿ. ಇದು ಒಂದು ಈಟ ಆನ ಏನಾರು ಏರಾತಂದ್ರೆ ನೀವು ಕಲ್ಲು ತೊಗೊಂಡು ಹೊಡೆದ್ರೂ ಉಂಡೆ ಹೊಡಿದಿಲ್ಲ, ಬಾಡಿಗೆ ಹೋಗಿದ್ರು ಉಂಡೆ ಹೊಡೆಯಂಗಿಲ್ಲ. ಹಂಗಾಗ್ತಾವೆ. ಉಡಿನೂ ಹತ್ತಿಲ್ಲ, ಇನ್ನು ಉಡಿ ಹಚ್ಕೋತೀನಿ. ನಾನು ಅದು ರೆಡಿ ಆದಿನ ತೋರಿಸ್ತೀನಿ. ಇಷ್ಟ ರೀ, ಭಾಳ ಸಿಂಪಲ್ ಉಂಡೆ ಮಾಡೋದು. ಈಗಿದ ಪಾಕ ರೆಡಿ ಆಗೈತೆ ರೀ. ಇದು ಹೋದ ಸಲ ಹೊರಗೆ ಉಂಡೆ ಕಟ್ಟಿದ್ನಿ ಹೊರಗಿನ ಕಿಚನ್ಯಾಗ.
ಇದ್ರೊಳಗೆ ಒಂದಿಟ್ಟು ಈಗ ತುಪ್ಪ ಹಾಕ್ಕೊಂಡೆ ನಾನು. ತುಪ್ಪ ಆಪ್ಷನಲ್ ಬೇಕಿದ್ರೆ ಹಾಕೋಬೋದು. ನಿಮ್ಗೆ ಇಲ್ಲೇ ಕಾಣಿಸ್ತೈತೆ ನೋಡ್ರಿ, ಇಲ್ಲಿ ಹಿಂಗೇನು ಕಾಣಿಸ್ತಿಲ್ಲ ಇದು. ಇದನ್ನ ಹಿಂಗೆ ತೊಗೊಳ್ದು ಇಲ್ಲಿ ಎಳಿ ಬರ್ತೈತೆ ನೋಡಿದ, ಈ ಥರ ಎಳಿ ಬರ್ಬೇಕು, ಕಾಣಿಸ್ತೈತಲ್ಲ. ಈಗಿದ ಪಾಕ ರೆಡಿ ಆಗೈತಿ. ಒಂದು ಎಳೆ ಅಷ್ಟೇ ಬರ್ಬೇಕು, ಜಾಸ್ತಿ ಹೊತ್ತು ಬಿಟ್ಟಿವಿ ಅಂದ್ರೆ ನಾವು ಏನಕ್ಕೈತೆ ಅಂದ್ರೆ ಅದು 2 ಎಳೆ ಪಾಕ ಆಕೈತಿ. ಈಗ ಇಮಿಡಿಯೇಟ್ಲಿ ನಾವು ಇವನ್ನ ರವಾನ ಹಾಕ್ಕೋಬೇಕು. ಹಾಕೊಂಡು ಕುದಿಸ್ಕೋಬಾರ್ದು, ಅವ್ರು ಕುದಿಸ್ಕೋತಾರಪ್ಪ, ಅದು ಹೆಂಗಂತ ನನಗೂ ಗೊತ್ತಿಲ್ಲ. ಕುದಿಸ್ಕೊಂಡ್ವಿ ಅಂದ್ರೆ ಉಂಡೆ ಚಲೋ ಬರಂಗಿಲ್ಲ ಅವು. ಏನಕ್ಕೈತೆ ಅಂತಂದ್ರೆ ಜಲ್ದಿನ ಕೆಟ್ಬಿಡ್ತಾವೆ ಉಂಡೆ. ಈಗ ಇದನ್ನು ಕೆಳಗೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನಾನು ಅಷ್ಟೇ. ಉಂಡೆ ಇದನ್ನು ಯಾವಾಗಲೂ ಕುದಿಸ್ಕೊಳಂಗಿಲ್ಲ. ಇದಕ್ಕೆಲ್ಲ ಏನು ಅನಿಸ್ಬೋದು, ಇದೇನಪ್ಪ ಅಳಕಾತಲ್ಲ ಅಂತ ಅನಿಸ್ಬೋದು, ಬಟ್ ಉಂಡೆ ಬರ್ತೈತಿ, ಇದು ಉಂಡೆ ಕಟ್ಟಾಗಿ ಬರ್ತೈತಿ. ಅನ್ನ ಕಾಸೋದು ಮಾಡೋರಿಗೆ ಈಸಿ ಇದೆ, ಮಾಡದೇ ಇರೋರಿಗೆ ಕಷ್ಟನೇ ಇದು, ಕೆಟ್ಟು ಬಿಡ್ತೈತಿ. ನಾನು ಇದನ್ನೊಂದು 5 ನಿಮಿಷ ಇಟ್ಬಿಡ್ಬೇಕು. ನಾನು ಹೇಳಿನಲ್ರಿ, ಆನ ಏರಾತಂದ್ರೆ ಈ ಕಲ್ಲು ತೊಗೊಂಡು ಹೋಗೋರು ಇವು ಉಂಡೆ ಹೊಡೆಯಂಗಿಲ್ಲ, ಆ ನಮೂನೆ ಬರ್ಕೊಂಬ. ಈಗ ಒಂದು 5 ರಿಂದ 10 ನಿಮಿಷ ಮುಚ್ಚಿಟ್ಬಿಡ್ತೇನೆ ಅದನ್ನು. ಸಾರಿ, ನಾನು ದ್ರಾಕ್ಷಿ ಹಾಕೋದು ಮರ್ತಿದ್ದೆ. ಈಗ ದ್ರಾಕ್ಷಿ ಹಾಕಾಗುತ್ತೆ ನೋಡಿ. ಇವನು ತುಪ್ಪದಾಗ ಬೇಕಿದ್ರೆ ಹುರಿದು ಹಾಕೋಬೋದು, ಇಲ್ಲಾಂದ್ರೆ ಹಂಗನಾದ್ರೂ ಹಾಕೋಬೋದು. ಏಲಕ್ಕಿ ಪೌಡ್ರ್ ಇಟ್ಕೊಳ್ಳೋದು, ಗೋಡಂಬಿನೇ ಹಾಕೋಬೋದ. ನಾನಿಲ್ಲ ಗೋಡಂಬಿ ಹಾಕಾಕತ್ತಿಲ್ಲ. ಇದು ಪೌಡರ್ ನೋಡ್ರಿ, ನಾನು ಏನು ತೋರಿಸಿದ್ನಲ್ಲ, ಶುಂಠಿ ಏಲಕ್ಕಿ ಹೇಳಿದ್ನಲ್ಲ, ಶುಂಠಿ ಏಲಕ್ಕಿ ಗಸಗಸೆ ಎಲ್ಲ. ನಾನು ಇದಕ್ಕೆ ಕೆಲವರು ಕೊಬ್ಬರಿ ಹಾಕ್ತಾರೆ, ನಾನು ಕೊಬ್ಬರಿ ಹಾಕಂಗಿಲ್ಲ. ಏನಕ್ಕೆ ಅಂತಂದ್ರೆ ಕೊಬ್ಬರಿ ಹಾಕಿದ್ರೆ ಜಾಸ್ತಿ ಟೈಮ್ ಇಟ್ಟಿವಿ ಅಂದ್ರೆ ಅದು ಕೊಬ್ಬರಿ ಇರ್ತೈತಲ್ಲ, ಬಟ್ ಹುರಿದು ಹಾಕೋದ್ರೂ ಅದು ಏನಕ್ಕೈತೆ ಅಂದ್ರೆ ಉಂಡೆ ಹಾಳಾಗ್ತಾವೆ. ಹಾಗಾಗಿ ನಾನು ಕೊಬ್ಬರಿನೂ ಹಾಕಂಗಿಲ್ಲ ಇದ್ರೊಳಗೆ. ಗೋಡಂಬಿ ದ್ರಾಕ್ಷಿ ಬೇಕಿದ್ರೆ ಹಾಕೋಬೋದು, ದ್ರಾಕ್ಷಿ ಇದ್ರೂ ಹಾಕ್ರಿ, ಚಂದ ಅನ್ನಿಸ್ತಾವೆ ನೋಡು ಮುಂದೆ. ಗೋಡಂಬಿನೂ ಬೇಕಿದ್ರೆ ಹಾಕ್ಬೋದು, ನಾನು ಗೋಡಂಬಿನೂ ಹಾಕಂಗಿಲ್ಲ. ನಾನು ಹೆಂಗೆ ಮಾಡ್ತಾನಿಲ್ಲ ಅದನ್ನ ಹೇಳಾಕತ್ತೀನಿ. ಹಾಕೋರಿದ್ರೆ ಹಾಕೋಬೋದು, ಹಾಕಬಾರ್ದಂತೇನಿಲ್ಲ. ಇದಿಷ್ಟ ನೋಡ್ರಿ. ಈಗಿಲ್ಲೇ 1 kg ಶೇಂಗಾ ಅವನು ಹುರಿದು ಬ್ಯಾಳಿ ಮಾಡ್ಕೊಂಡು ಇಟ್ಕೊಂಡೈತಿ. ಮತ್ತಿಲ್ಲ ಅದಕ್ಕೆ 1 kg ಬೆಲ್ಲನ ತೊಗೊಂಡೈತಿ. 1 kg ಮೇಲೆ ಸ್ವಲ್ಪ ಜಾಸ್ತಿನೂ ತೊಗೊಂಡ್ರೆ ನಡಿತೈತಿ. ಇವತ್ತು ನಾನು ಇದನ್ನು ಪಾಕ ಮಾಡ್ಕೊಳಕತ್ತೀನಿ. ಪ್ರತಿ ಸಲ ಮಿಕ್ಸಿಗೆ ಹಾಕಿ ಇದನ್ನು ಹಂಗೆ ತಿಕ್ಕಿ ಕಟ್ತಿದ್ನಿ, ಆದರೆ ಈ ಸಲ ಪಾಕ ಮಾಡಿ ಇವನ್ನ ಬ್ಯಾಳಿ ಹಂಗೆ ಕಟ್ಟಿದ್ರಾತಂತೇಳಿ ಮಾಡಾಕತ್ತೀನಿ. ಈಗ ನಾ ವಿಡಿಯೋ ಮಾಡಾಕ್ತೀನಿ, ಏನು ಮಾತಾಡ್ಬೇಡ. ಈಗ ಇದು ರೆಡಿ ಆಯ್ತು ನೋಡ್ರಿ. ಇದು ಪಾಕ ಇಲ್ಲಿ ನೀರ ಹಾಕಿ ನೋಡ್ರಿ, ಇಲ್ಲಿ ನೀರ ಹಾಕಿದ ಖುಷಿನ ಕುಂದಿರ್ಬೇಕದು. ಭಾಳಷ್ಟು ನೀರಾಗ ಹಾಕೀನಿ. ಇನ್ನು ಹಾಕೋ, ಇನ್ನು ಶೇಂಗಾ ಹಾಕಿ ಕೈ ಹಚ್ಕೊಂಡು ಮತ್ತೆ ಸರಿ. ಸರಿ ಸರಿ ಬರ್ರಿ, ಉಂಡೆ ಕಟ್ಟೋಣಂತ. ರವೆ ಉಂಡೆ ವಾಹ್, ಮಸ್ತ್ ಇರ್ತೈತಿ. ಒಬ್ರು ಹಣ ಹಾಕಿ ಕೊಡೋರು ಇರಬೇಕು, ಇಬ್ರು ಕಟ್ಟೋರು ಇರಬೇಕು. ಈಗ ಯಾರಾದ್ರೂ ಹಾಕೊಂಡೇನಿ, ಇಲ್ಲಿ ಶೇಂಗಾದನ್ನು ಹಾಕಿಟ್ಟೇನಿ. ಇದನ್ನ ಕಟ್ಟಿಕೊಡ್ದ ಅದು ರೆಡಿ ಆಗ್ಬಿಡ್ತೈತಿ. ನಮ್ದೇ ಮಮ್ಮಿ ಉಂಡಿನ ಯಾವಾಗ ಕಟ್ತೀನಿ? ಉಂಡಿ ಇವತ್ತು ಚೆನ್ನಾಗಿ ನಾಳೆ ಹಾಲು ಹೋದು ಈ ಸಲ ಯಾರು ತಿನ್ನೋದ ಬೇಡ, ನೋಡಿ ಹಂಗ ಮಂದಿ ಮಾಪ್ ತರಾಕತ್ತಾರ ಉಂಡಿ. ನಾ ಉಂಡಿ ತರಬೇಡ, ನಾನು ಮಸ್ತ್ ಬಂತ ನೋಡು. ಈಗ ಇದ್ರಾಗಿಂದ ತಗೊಂಡ್ ಕಟ್ಟೋದು ಮತ್ತೆ 2-3 ಅಕ್ಕ.
ಬೇಡ ಬೇಡ ನಾ ಇಬ್ಬರು ಕಟ್ತೀನಿ ನೆಟ್ ಇದನ್ನ ಆರ್ಲನ ಮತ್ತೆ ಹೆಂಗಿದೆ ಅಲ್ಲಿ ಸ್ವಲ್ಪ ಆಗ್ತದೆ ಈಗ ಬೇಕೋತದ ಅಲ್ಲಿ ಚಲ್ ಇಲ್ಲಿ ಬಿಡಂಗ ನೆಟ್ ಆರ್ ಅಂದ್ರೆ ಇದು ಹೆಂಗೆ ಕಟ್ತೇವಲ್ಲ ಹಿಂಗೆ ತೆಗೆದಿಟ್ವಿ ಅಂದ್ರೆ ಆರ್ಕೊಂತ ಬಂದ್ಬಿಡ್ತದ ಅದು ಇನ್ನೊಂದಿಟ್ಟು ಆರ್ಬೇಕಂತ ಆಗಲಿ ಎಲ್ಲ ಸುಳ್ದ ಕೈಯಾಗ ಬುಳ್ಳಿನೂ ಹೇಳುವ ಅಂದ್ರೆ ನಾ ತಿನ್ನಾಕ ಬರ್ತಾವ ಬೇಕಾಗಿ ತಿನ್ನಾಕ ಇವ್ರ ಕೈಯಾಗ ಗುಳಿ ಎಬ್ಬಿಸೋದು ಮಾಡ್ಬೇಕಂತ ಅದ್ರ ತಿನ್ನಕ್ ಬರ್ತಾವ ಅಂತ ಒಂದು ವರ್ಷ ಹಂಗಾಗೈತಲ್ಲ ನೀವು ಏನ್ ಮಾಡಪ್ಪ ದಿನ ಯಾವ್ದು ಯಾವಾಗ ಕಟ್ಟೇನಪ್ಪ ಇದ ವರ್ಷ ಬಂದು ಕೂತೀನಿ ಈಗ ಮಾತುಗ ಎಲ್ಲಿ ಕಟ್ಟಾಕ್ ಕಾಳು ಅಂತಂದ್ರೆ ಬಡ್ದ ಬಿಡ್ನಿ ನಾವು ಆಗ್ಲಿ ಅಂತ ಇಲ್ಲ ಕಾಳು ಕಟ್ಟಿ ಇದನ್ನ ಬುಟ್ಟಿಗೆ ಹಾಕ್ತಾನೆ ಅದೊಂದು ಇದೇನು ವಿಡಿಯೋ ಇದು ಇದ್ರ ನಿನ್ನ ರಾತ್ರಿ ಬಂದಿತ್ತಲ್ಲ ಕರೆ ಕಂಪದ ಮಾಡಿ ಹೋ 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 ಜೋರಾಯ್ತು ಉಂಡೆ ಕಟ್ಟೋದು ಅಣ್ಣ ನೀವು ಹಾಕಿದಾರಲ್ಲ ನಾವು ಪಾಕಾಗಿ ಕಣ್ಣಾಗ ಅಣ್ಣ ಅಂತೀವಿ ಅಣ್ಣ ನೀವು ಕಟ್ಬೇಕಲ್ಪ ತಿನ್ನಾಕ ಬೇಕಾದ್ರ ನಾಳೆ ಯಾರು ಬೇಸ್ಕೊಳ್ಳೋರು ಉಂಡಿ ತಿನ್ನಾಕ ಅದಾವ ನಾನು ತಿನ್ನೋದಲ್ಲ ತಂಗಿ ನೀನ ಕಟ್ಟು ನೀನ ಬೇಸ್ಕೊಂಡು ನೀನ ಮಾಡ್ಕೋಕ ನನಗೆ ಬೇಡ ಬೇಡ 1 kg ಉಂಡಿ ಕಟ್ಟಕ್ಕೆ ಎಷ್ಟು ಮಂದಿ ಇರ್ಬೇಕು 3 ಮಂದಿ ಇದೆ ನಾವು ನಾ ಕಡೆ ಕಲ್ಲೇ ಶೂಟ್ ಮಾಡಿ ಉಂಡಿ ತೊಗೊಂಡು ತಿಂದು ಬಂದ್ಬಿಡ್ತೀನಿ ಈಗ ಆಕಳ ಬೆಂಡಿಕಿಂತ ಡಾಲ್ಡಾ ಚಲೋ ಡಾಲ್ಡಾ ಹಾಕಿ ಮಾಡ್ತಾರಲ್ಲ ತಿನ್ನಬೇಕಂತೇನಿಲ್ಲ ಇದನ್ನ ಉಂಡಿ ನೆನಪಿಟ್ಕೊಂಡಿರ್ತೇವೆ ಈ ದಿನ ಈ ಕ್ಷಣ ಈ ಮಾತು ವಾದ ವರ್ಷ ಹಿಂಗಾಗಿ ಉಂಡಿ ತಿಂದಿಲ್ಲ ಮತ್ತೆ ಯಾರು ತಿಂದ್ರು ಇಷ್ಟು ಹೇಳಿ ಇದನ್ನ ನೆನಪಿಟ್ಟುವ ಮುಂದಿನ ವರ್ಷಕ್ಕ ಮುಂದಿನ ವರ್ಷಕ್ಕ ಏನು ಉಂಡೆ ಉಂಡಿ ಉಂಡಿ ಅಂತಾರೆ ಏನಂತಾರೆ ನೋಡೋಣ ದೊಡ್ಡ ಅಂತೀನಿ ಇಲ್ಲ 4 ತಿನ್ನೋದೇನೋ ಮಾಡ್ತೀವಿ ದೊಡ್ಡ ಭಾಳ ದೊಡ್ಡ ನೀವು ಸಣ್ಣ ಸಣ್ಣ ನನ್ನ ಬೇಡ ಸರಿ ನಾನು ಕೈಯಾಗ ಕೈ ಇಲ್ಲಿ ಹಾಕೊಂಡು ಹಿಂಗ ಯಾಕೆ ಇದು ಮಾಡ್ತೀಯಲ್ಲ ಇದು ಬೆಳದ ಇಲ್ಲ ಬೆಳ ಯಾರು ಗಂಡ ಮಕ್ಳು ನೋಡಿ ಹಚ್ಚಂಗಿಲ್ಲ ರುಕ್ಮಿಣಿ ನೀ ಹಚ್ಚಿ ನೀನು ಆವಾಜ್ ಮಾಡ್ತಿ ಅಂತ ಅಂತೀರಿ ನೀವು ಪಕ್ಕ ಅಂತೀರಿ ನೀವು ಹೆಣ್ಮಕ್ಳ ಗಂಡ ಮಕ್ಳು ತಿಂತಾರಿಲ್ರಿ ಮಾಡಬೇಕು ಸರಿ ಸರಿ ವೆಂಕಟೇಶ ಸರಿ ಕೈ ತಕೋ ಅದೇ ಇದನ್ನ ಮಾಡಿ ಪೂ ದುಡಿಯಾರ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕ್ತಾನೆ ಕೈ ಮುಣಗಿಸ್ಕೊಂಡು ಬೆರಳಿನ ಉಂಡಿ ಕಟ್ಟಬೇಕು ನಾವು ಗಂಡಸೂರ್ಪ ಸೋಳ ಪರ ಇದ್ರ ತೊಳ್ಕೊಂಡಿನ ಹಾಕಿ ಒಂದು ಸಣ್ಣ ನೀರು ನಾನು ಹೆಂಗ್ ಕೈ ತೊಳ್ಕೊತಿ ತೊಳ್ಕೊಂತ ಒಂದು ಬೇಡ ನಾವು ಹೊರಬೇಕು ಇಲ್ಲ ತೊಳ್ಕೊ ಹೆಂಗ್ ತೊಳ್ಕೊಲ್ಲ ಅಂದ್ರೆ ತುದಿಗಳು ಹಿಡಿ ತುದಿಗಳನ್ನ ಹಿಡಿದ ತೊಳ್ಕೊ ನೋಡಿದೀನಿ ಸಣ್ಣ ಮಕ್ಕಳು ಸಮಯ ಕುಂಡಿ ಕಟ್ತಾರ ಆ ನಮ್ಮನೆ ಪಾಕ ಎಷ್ಟು ಚಲೋ ಬಂದತಿ ಇರುದ ನಮ್ ಕೋಳಿ ಜಗಳ ಇನ್ನೊಂದು ತಾಸಂದ್ರೆ ಎಲ್ಲ ರೆಡಿ ಇಷ್ಟು ಉಂಡಿ ಈ ವರ್ಷ ಬಾ ಕಟ್ಟಾಕತ್ತಿಲ್ಲಪ್ಪ ಬೇಕಾದಾಗ ಮತ್ತೆ ಮಾಡ್ಕೊಂಡಿರ್ತೀವಿ ಅದ್ರ ಹಬ್ಬ ಅನ್ನೋ ಸ್ಪೆಷಲ್ ಅಲ್ಲ ಬೇಸನ್ ಉಂಡಿ ಲಡ್ಡಿ ಉಂಡಿ ಸೇವ್ ವೆಂಕಟೇಶ್ ನಾವು ಮಾಡಿ ಇದಕ್ಕೆ ಹೋಗಿದ್ದೇವೆ ಎಲ್ಲಿ ಸೇವಾ ಕಾಣಿಸ್ಲಿಲ್ಲ ಇಲ್ಲ ಅವರು ಸೇವಾ ಆಗ್ತಿರೋದಿಲ್ಲ ಇವತ್ತ ಈ ಕಡೆ ಮಂದಿ ಕಟ್ಟೋದಿಲ್ಲ ಏನ ಅವನು ಆ ಬೆಲ್ಲದ ಪಾಕ ಅನ್ನ ಏರ್ ತಗೊಂಡ್ ನಾವು ಸಣ್ಣದಾಗ ಇಡೀಟ್ ಉಂಡು ಬರ್ತಿದ್ದೇವೆ 4 ಸೇವಿನೂ ಸ್ವಲ್ಪ ಸಣ್ಣ ಇರ್ತಿದ್ವಿ ಒಟ್ಟು ದಪ್ಪ ಇರ್ತಾವ ಎಷ್ಟು ಶಿವಿ ಇರ್ತಿದ್ದವು ಭಾಳ ಶಿವಿ ಇರ್ತಿದ್ವು ಯಾರಾದ್ರೂ ತಿಂದಿದ್ರು ಅಂಗಡಿಗಳ ಯಾರ ತಿಂದಿದ್ರು ಅದನ್ನ ಕಮೆಂಟ್ ಮಾಡಿ ಒಂದಷ್ಟು ವಿಡಿಯೋ ಬಂದು ನೋಡಿ ವಿಡಿಯೋ ಬೆಂಕೈತಿ ಮತ್ತಿನ್ನೂ ಬಾಯಿ ತೋರಿಸೋದು
ನೋಡಿ ಇಲ್ಲ ಬಂದು ಮಾಡ್ಬಿಡು ಕ್ಲೋಸಪ್ ಅಲ್ಲಿ ತೋರ್ಸ ಮಾರಯ್ಯ ನಮ್ಮ ಉಂಡಿನ ಜೋರಾಗಿ ಮಾಡ್ಬಿಡತ್ತೇಳಿ ನಾ ಶುರು ಕರೋ ಅಂತೇಳಿ ಖಾಲಿ ಆಯ್ತು ನೋಡ್ರಿ ಇದು ಉಂಡಿ ಕಟ್ಟೋ ಪದ್ಧತಿ ಅಂದ್ರೆ ಲಾಸ್ಟ್ನಾಗ ಯಾಕೋ ಬರೋವಲ್ತು ಹಾಕ ಬರ್ಲಿಲ್ಲ ಅಂದ್ರೆ ಹಾಕ್ ಸರಿ ಇಲ್ಲ ಬರ ಇಲ್ಲ ಬರಾಕತ್ತೈತಿ ಹತ್ತಕ್ಕೆ ಬೇಕಾದ್ರೆ ಹಿಂಗೆ ಉಳ್ಸೋದು ಅಲ್ಲದ ಹತ್ತಗಾಕತ್ತೀನಿ ಮಮ್ಮಿ ಕೊಡು ಆಗೈತಲ್ಲ ಮತ್ತೆ ಅದು ಹೊಡ್ಯಾಕತ್ತಿತ್ತಲ್ಲ ಯಾಕೆ ಲಾಸ್ಟ್ನಾಗ ಏನು ಜಗಳ ಮಾಡ್ತಾವ ಉಂಡಿ ಕಟ್ತಾವ ಗೊತ್ತಿರೋದು ಉಂಡಿ ಆಗಿಡ್ದ ಒಂದು ಗಜ್ಜ ಭರ್ಜರಿ ಜಗಳನ್ನ ಆಗಿರ್ತೈತಿ ಇಬ್ರು ಹಂಗೆ ಬೈಸ್ಕೊತಾರ ಅವ್ನು ಇದನ್ನೆಲ್ಲ ಇಷ್ಟು ಮಾಡಿದ್ ನಾನು ಒಬ್ಬಾಕೆ ತಿಂತೇನೆ ರೀ ತಿನ್ನೋರು ತಾವ ಮತ್ತು ನಾ ತಿನ್ನೋದಲ್ಲ ಆಯ್ತಕ್ಕ ಕುಂತಿದ ಈಗ ರವೆ ಉಂಡೆ ಅಂತೂ ಆತ ಮೇನ್ ಶೇಂಗಾದ ಉಂಡಿ ಕಟ್ಕೋತೀನಿ ನಾನು ಸಾಕು ಬಿಡ್ಕೋದಿಲ್ಲ ಅಂತಕ್ಕೈತಿ ಏನು ಹೀಗಾಗಿ ನಿಮ್ಮ ಮಗು ಇಲ್ಲಿ ಉಂಡಿ ಕಟ್ಟ ಬರಾಕಿನ ಕಟ್ಕೊಡೋದು ನಮಗೆ ಅಂತ ಹಾಕಿ ಅದಕ್ಕೆ ಆ ತಂದು ಇಟ್ಟು ಹೋದ್ಲಂದ್ರೆ ಕಟ್ಕೊಡ್ರಿ ಆಕಿ ದನಕ್ಕೆ ಹೋಗ್ಕಳ ಅವ್ರ ಮೇಸನ್ ತಿಳಕ್ ಹೋಗೋದಿಲ್ಲ ಅದೇ ಯಾರು ಮೇಸಾವ್ರ ಯಾರ ಮತ್ತೆ ಇದ್ದಾಗ ಇಬ್ರು ಅದಾರಲ್ಲ ಅವ್ರ ಮನ್ಯಾಗ ಎಲ್ಲ ಸಾಲಿಗ್ಯಾನೋ ಬರ್ತಾನೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನ ಬರ್ತಾನೆ ಮಧ್ಯಾಹ್ನಕ್ಕೆ ಮಧ್ಯಾಹ್ನಕ್ಕೆ ಏನೇನು ಮಾಡಾಕತ್ತಾರ ಮನೆಯಾಗ ಗದ್ಲ ನನ್ನ ಜೋಡಿ ಜಗಳ ಮಾಡು ಪ್ಲ್ಯಾನ್ ಇದು ಎಲ್ಲ ಗೊತ್ತಾಗೈತಿ ಜಿಂಗ್ ಚಕ್ಕ ಜಿಂಗ್ ಚಕ್ಕ ಜಿಂಗ್ ಚಕ್ಕ ಉಂಡಿ ಕಟ್ಟ ಬರಂಗಿಲ್ಲ ನಿಮ್ಮವಾಗ ಆಕೆ ಅವ್ನು ಕಟ್ತಾನ ರೌದು ಕಟ್ತಾವನ ರೌದು ಯಾವ ಉಂಡಿನ ಕಟ್ಟ ಬರಂಗಿಲ್ಲ ರೌದು ಅವ್ರ ಅಮ್ಮ ಆಗ್ತಾವನ್ನ ಎಷ್ಟು ನಿಮಿಷಿಗೆ ಬಂದಕತ್ತಿದು 3 ನಿಮಿಷಿಗೆ ಮತ್ತೊಂದು ಯಾವುದೋ ಉಂಡಿ ತಯಾರಿ ನಡೆಸ್ಯಾರ್ರಿ ನಮಗಂತೂ ಸಾಕಾಗೈತ್ರಿ ಏನು ಮಾಡಾಕ್ತೀರಿ ಯಾರಿಗೂ ಫೋನ್ ಆಗನ ನಿಂದ ಮತ್ತು ಮಂದಿದನ ಅಜ್ಜ ಮತ್ತೆ ಎತ್ತ ಬಿಡ್ತಾನೆವ್ವ ಈಗ ಬರ್ತಾನೆವ್ವ ಈಗ ನನಗೆ ಹಚ್ಚಿದ ನನಗೆ ಹೌದಾ 14 ನಂಬರ್ ಒಂದು ಹಲೋ ಹೇಳುವ ಸವಿತಾನ ಅಲ್ಲ ನಾ ಯಾರ ಕಾಕ ಅಂದ್ರವ ನಾ ಅಂತನ ಎಲ್ಲಿ ಬರ್ಬೇಕ ಆಯ್ತ ಇದ ಆತ ನಮ್ಮ ಬಾಳೆ ಬರೀ ನಿಮ್ಗ ಆತ ಬರೀ ಕರ್ಕೊಂಬರೋದು ಕಳ್ಸೋದು ನಿಮ್ಮವ್ರು ಎದಕ್ಕೆ ಬರ್ತೀರಿ ಇಲ್ಲಿ ಬರೋಂಗಿದ್ರೆ ಬರ್ಬೇಕು ಇರ್ಲಿಕ್ಕೆ ಬಿಟ್ಟು ಬಿಡ್ಬೇಕು ಇರ್ಬೇಕು ಅಲ್ಲಿ ಹಾಂ ಬಂದೀವಿ ಅನ್ನೋದು ಕರೆ ಮಕ್ಕಳ ಮಾತ್ರ ನಾವು ಕರೆಯಾಕೆ ಬರೋದು ಆಯ್ತಾ ಹಚ್ಚ ಏನು ಹಚ್ಚ ಯಾರಿಗೆ ಹಚ್ಚೋದು ಆದ ಅವ ಮಾತಾಡಿದ ಮತ್ತೀಗ ಸವಿತಾನ ಹಚ್ಚಿ ಸವಿತಾನ ಕೈಲಿ ಹಚ್ಚಿದ ರಾಮನಿಂತಿ ಕೈಲಿ 3 ನಿಮಿಷ 4 ನಿಮಿಷ ಆದ್ರೂ ಬಂದಾಗಲ್ದಲ್ಲ ಇದು ಮತ್ತೆ ಒಮ್ಮೆ ಬಂದಾಗೈತೆ ಒಮ್ಮೆ ಆಗಲ್ತು ನೋಡೋದ ಫೋನ್ ಅದಕ್ಕೆ ಬಂದ ಅಪ್ಪ ನಿನ್ನೆ ಬಂದ ಶೇಂಗಾದ ಉಂಡಿ ಕಟ್ಟಾಕತ್ತಾರ ನೋಡ್ರಿ ಆಹಾ ಯಾರು ಮಾತಾಡ್ತಾರಲ್ಲ ನಮ್ಗೆ ಡೈಲಿ ಹಾಕೊಂಡು ಮಸ್ತ್ ಉಂಡಿ ಕಟ್ಟಾಕತ್ತಾರ್ರಿ ಆದ್ರೆ ನಾ ಏನು ತಿನ್ನಂಗಿಲ್ರಿಪ್ಪ ಇವನು ಉಂಡಿ ದೊಡ್ಡ ಜಗಳ ಆಗೈತಿ ನಾ ಒಟ್ಟ ಉಂಡಿ ತಿನ್ನಂಗಿಲ್ಲ ಅವನು ವಾಲಿ ಅಂದ್ರೆ ವಾಲಿ ನಾವು ಉಂಡಿ
ನನಗೆ ಕಟ್ ಅಂದ್ರೆ ಅವ್ರು ನನಗೆ ಉಂಡಿ ಮಾಡಂದ್ರೆ ನನಗೆ ಆಗಂಗಿಲ್ಲ ಅಂತೇಳಿ ಹಂಗಾರೆ ತಿನ್ನಂಗಿಲ್ಲ ಅಂತ ಕರಾರಾಗೈತೆ ಅವರೇ ಇಬ್ಬರು ಮಾಡೋದು ಅವರೇ ಇಬ್ಬರು ತಿನ್ನೋದು ಹಿಂಗೆ ಅವ್ರ ಅಪ್ಪನ ಕರ್ಸಾಕತ್ತಾಳೆ ಈಗ ಇಷ್ಟೆಲ್ಲ ಮಾಡ್ಯಾಳೆ ಕೊಟ್ಟು ಕಳಿಸ್ಬಿಡಾಕಿ ಈಗ ನನಗೆ ಗೊತ್ತಾಗೈತಿ ಲೆಕ್ಕ ನನಗೆ ಲೆಕ್ಕ ಹರ್ದತ್ತಾಳೆ ಈಗ ಉಂಡಿ ರೆಡಿ ಆಗ್ಬಿಡ್ದಾಗ ನಿಮ್ಮ ಅಪ್ಪ ಬಂದಾನಂದ್ರೆ ನನಗೆ ಲೆಕ್ಕ ಹರ್ದೈತಿ ಈಗ ಅದು ನಾ ಅಂತರೂ ತಿನ್ನೋದಲ್ಪ ಉಂಡಿ ಇಲ್ಲಿ ರವಾದ್ದು ಮಾಡ್ಯಾರ ಇಲ್ಲಿ ಶೇಂಗಾದ್ದು ಮಾಡ್ಯಾರ ಇಲ್ಲಿ ಬುಂದ್ಯದು ಮಾಡಾಕತ್ತಾರ ಅವ್ರು ಏನಾರು ಯಾಕೆ ಮಾಡ್ಕೊಂಡು ತಿನ್ನೋಲ್ರಕ್ಕ ಮಾರಾಯ ನನಗೆ ಉಂಡಿ ಸವಾಸ ಬೇಡ ಹಂಗಿಲ್ಲ ಅದು ಕಟ್ಲ ನಾವು ಮಾಡಿಲ್ಲಲ್ಲ ಅದಕ್ಕೆ ತಿನ್ನಂಗಿಲ್ಲ ಇಷ್ಟ ನಮ್ಮ ಮನ್ಯಾಗ ಹೆಂಗದ ಪದ್ಧತಿ ರೀ ಯಾರು ದುಡಿತಾರ ಅವ್ರು ತಿನ್ನೋದು ಈಗ ಆಕೆ ರೊಟ್ಟಿ ಮಾಡ್ತಾಳೆ ಆಕೆ ರೊಟ್ಟಿ ತಿಂತಾಳೆ ನಾ ಅನ್ನ ಸಾರ ಮಾಡ್ತೀನಿ ಅನ್ನ ಸಾರ ಉಣ್ತೀನಿ ರೂಲ್ಸ್ ಈಗ ಆಕಿ ಉಂಡಿ ಮಾಡಿ ಆಕಿ ತಿನ್ನೋದು ಆಕಿ ಏನೋ ಉದ್ಯೋಗ ಮಾಡಲಿ ಆಕಿದ ಆಕಿಗೆ ಹೊಲ್ದಾದ ಉದ್ಯೋಗ ನನಗೆ ಹೊಲ್ದಾಗ ನಾ ಮಾಡ್ತಾನೆ ನಾ ತಿಂತಾನೆ ಇಷ್ಟ ರೀ ರೊಟ್ಟಿ ಪಲ್ಯ ಎಲ್ಲಿ ಸಿಕ್ತು ನಮ್ಮ ಊರಾಗಿನಲ್ಲ ಜೋಳ ಹೊಲದಾಗ ಬೇಕಾದಷ್ಟು ಬರಲಿ ಅದ್ರ ರೊಕ್ಕ ನನಗೆ ಸಂಬಂಧ ನೋಡ್ರಿ ದಿಲ್ದಾರ್ ಚೈನಿ ಹೊಡಿ ಅನ್ನೋದು ಹಿಂಗೈತೆ ನೋಡ್ರಿ ನಮ್ಮ ಜೀವನ ಏನು ಮಾಡ್ತೀರಿ ರೊಟ್ಟಿ ತಿನ್ನಕ್ಕೆ ನನಗೆ ಉಂಡಿ ಕಟ್ಟಿದ್ರನ ತಿನ್ನೋದಂತ ಕಟ್ಲಿಕ್ಕಂದ್ರೆ ಉಂಡಿ ತಿನ್ನಂಗಿಲ್ಲ ಅಂತಂದ್ರೆ ಅದಕ್ಕೆ ನಾವು ತಿನ್ನಂಗಿಲ್ಲ ಉಂಡಿ ನನಗೆ ಬೇಡ ನೀವು ಕಟ್ರಿ ನೀವು ತಿನ್ರಿ ಅಂತೇಳಿನಿ ವಿಡಿಯೋದಾಗ ಅಷ್ಟ ಅಲ್ರಿ ಮತ್ತೆ ಯಾವಾಗಾರ ಉಂಡಿ ತಿನ್ನೋದು ವಿಡಿಯೋದಾಗ ನೋಡಿದ್ರಿ ಅಂದ್ರೆ ಹೇಳ್ರಿ ನೀವು ತಿನ್ನೋಂಗಿಲ್ಲ ಅಂತಿದ್ದಲ್ಲೋ ಯಾಕೆ ತಿನ್ನಾಕೈತಿ ಅಂತ ಕೇಳ್ರಿ ಅದಕ್ಕೆ ಉತ್ತರ ಕೊಡ್ತೀನಿ ಹಾಂ ರೀ ಯಪ್ಪ ಸುಳ್ಳು ಐತೆ ನೋಡಿ ಅವ್ರ ಅಜ್ಜನ ಸುಳ್ಳು ಹೇಳ್ತಿದ್ದಂತ ಅವ್ರ ಅಜ್ಜನ ಮೊಮ್ಮಾಗಿ ಸುಳ್ಳು ಹೇಳೋದ್ ಬಿಟ್ಟ ನಮ್ಮ ಅಜ್ಜನ ಸುಳ್ಳು ಹೇಳಿಲ್ಲ ನಾ ಯಾಕೆ ಸುಳ್ಳು ಹೇಳಿ ಹೌದು ನೀವು ಇಲ್ಲಿ ನೋಡ ಸತ್ಯ ತಲೆ ಮಾಡ ನೀವು ಅದಿರಿ ನೋಡ ನಿಮ್ಮಪ್ಪ ನಿಮ್ಮವ್ವ ನೀನು ಸತ್ಯ ಅಲ್ಲ ಸತ್ಯದ ತಲೆ ಮೇಲೆ ನೋಡಿ ಹಂಗಿದಿರಿ ನೀವು ಹೌದು ಜಾತಿ ಬಿಟ್ಟು ಜಾತ್ರೆಗೆ ಹೋಗಿದ್ರೆ ಜಾತಿ ಬಿಟ್ಟು ಜಾತ್ರೆಗೆ ಮಂದಿ ಹೋಲ್ತಾವ ಜಾತಿನ ಹೋಗ್ಬೇಕು ಎಷ್ಟಿದ್ರು ನೀವು ಇದಿರಿ ನೋಡಿ ನಿಮ್ಮ ಅವ್ವ ನಿಮ್ಮಪ್ಪ ನೀನೇನಿದಿರಲ್ಲ ನೀವು ನೋಡ ಸತ್ಯದ ತಲೆ ಮೇಲೆ ನೋಡಿ ಬಂದ ಅಲ್ಲಿ ನಿಮ್ಮ ಅಪ್ಪ ಮಾತು ಹೊಟ್ಟೆ ಹಸ್ತೈತಿ ಅವ್ವ ಬಂದ್ ಕೂತ್ ಭಾಳ ಹೊಟ್ಟೆ ಹಸ್ತತ ನಾವು ಈಗ ಬಂದೆ ಅಜ್ಜ ಅದಾಳ ಒಳಗೆ ಆರಾಮದಿ ಒಳಗೆ ಬಾ ಅಜ್ಜ ನೋಡ್ರಿ ಈ ಬುಂದೆ ಕಾಳು ಬರ್ತಾವ ರೆಡಿಮೇಡ್ ಅವನ್ನ ಯೂಸ್ ಮಾಡ್ಕೊಂಡ ಯಾರಿಗೆ ಹಣ ಕಾಸು ಕೊಡಕತ್ತಾರ ಅಂದ್ರೆ ಮನಿ ಹೋಗಿ ಹಣ ಕಾಸು ಮಾಡ್ಕೊಟ್ಟಾರ ನಿಮ್ಮತ್ತ ಒಬ್ಬೊಬ್ರಿಗೆ ಉಂಡಿದ್ ಮತ್ ಮಾಡಕ್ ಬರಂಗಿಲ್ಲ ಅವಾಗ ನಾವು ಏನಂದ್ರೆ ಈಗ ಹಣ ಕಾಸು ಕೊಡಕ್ತಾರ ಅಂತಂದೆ ಹೌದಲ್ದಪ್ಪ ಹಾಗಿಲ್ಲ ಹೊರಗೆ ಬೇಡ ಏನಿಲ್ಲ ಅಲ್ಲೊಂದು ಅರ್ಧ ಬೆಲ್ಲದ ಹಾಕ್ತೇನೆ ಇಲ್ಲಿ ಸಕ್ಕರೆ ಹಾಕ್ತೇನೆ ರೌದ್ ಒಮ್ಮೆ ಅರ್ಧ ಇದೇ ನೋಡಕ್ ಹೋಗಿದ್ನಿ ರೌದ್ ಉಂಡಿಗೆ ಹಾಕಿ ಕೊಚ್ಚ ಕುದ್ಸಾಕತ್ತಾರ ಅದನ್ನ ಕೊಚ್ಚ ಕುದಿಸ್ತಾರೆ ಇದನ್ನ ರೊಟ್ಟ ಪಟ್ಟು ಸಿಡಿದ ಹಂಗ ಕುದಿಯಾಕತ್ತದ ಅದು ಉಂಡಿ ಹಿಂಗ ಬರ್ತಾರಂತ ನಂಗೆ ಗೊತ್ತಿದ್ದಿರ್ತಿಲ್ಲ ಅವ್ರಿಗೆ ನೋಡಿದ್ರೆ ಗೊತ್ತು ಅವು 2 ದಿನ 3 ದಿನ ಭಾಳ ಆದ್ರೆ ಇದು ನೀರು ಕಟ್ಟೋದು ನೋಡಿ ಪನ್ನೀರ್ ತಿಂತೀನ ಕಟ್ಟಿಕೊಡ್ರಿ 1 kg ಅವು ಬುಂದಿ ಕಾಳೇನು ಬರ್ತಾವಲ್ಲ 1 kg ಬುಂದಿ ಕಾಳಿಗೆ ಇದ್ರೊಳಗೆ ಇಲ್ಲೇ ಅಲ್ಲೇನಿದ್ರು ಅಂಟು ಹುರ್ಕೊಂಡೇನಿ ತುಪ್ಪ ಹಾಕಿ ಹುರ್ಕೊಂಡೆ ಅಂಟು ಮತ್ತು ಇದ್ರ ಕೆಳಗೆ ಒಣ ಕೊಬ್ಬರಿ ಐತಿ ದ್ರಾಕ್ಷಿ ಇದೆಲ್ಲ ಪೌಡರ್ ಏನು ಮಾಡಿ ಇಟ್ಕೊಂಡೇವಲ್ಲ ಆ ಪೌಡರ್ ಎಲ್ಲ ಹಾಕಿ ಇಟ್ಕೊಂಡ್ಬಿಟ್ಟೇನಿ ಅದು ಸಕ್ಕರೆ ಅನ್ನೋದು ನೋಡ್ರಿ ಅದು ಬೆಲ್ಲದ ಅನ್ನೋದು ಇನ್ನು ತೋರಿಸು 1 kg ಆಗೋದಿಲ್ಲ ಇದು ಹಾಂ ಇದೆಲ್ಲ ಐತಲ್ಲ ನಾನು 2 kg ಬೆಲ್ಲ ಹಾಕೋತೇನೆ 1 kgಗೆ ನಾವೇನು 2 kg ಬೆಲ್ಲ ತೊಗೊಂಡಿದ್ವಿಲ್ಲ 2 kg ಬೆಲ್ಲಕ್ಕೆ ಆಗಿಲ್ಲಾಗ ಇಲ್ಲಿ ಐತೆ ನೋಡ್ರಿ ಇದ್ರಲ್ಲೇ ತುಪ್ಪ ಅಥವಾ ಎಣ್ಣೆನ ಹಾಕೋಬಹುದು 2 ವಾಟದ ಮ್ಯಾಗ ಹಾಕೋಬೇಕು 2 kg ಬೆಲ್ಲ ತೊಗೊಂಡಿರ್ತೀವಲ್ಲ ಹಾಗಾಗಿ ಈಗ ಅದಿಷ್ಟು ಪೂರ್ತಿ ಪಾಕ ಬರೋವರೆಗೂ ನಾವು ಹಿಂಗೆ ಕೈ ಆಡಿಸ್ಕೊಂತಾನೆ ಇರ್ಬೇಕಾ ಬಿಡಬಾರ್ದು ಯಾಕಂದ್ರೆ ಬಿಟ್ಟು ಅಂದ್ರೆ ಕೆಳಗೇನು ತಳ ಹಿಡಿತೈತಲ್ಲ ಅದು ಕಲ್ಲು ಅದಂಗೆ ಆಗ್ಬಿಡ್ತೈತೆ ಕೆಳಗಿಂದ ಪಾಕ ಹಂಗಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂತ ಇರ್ಬೇಕು
ಇದಕ್ಕೆ 2 ಎಳೆ ಪಾಕ ಬೇಕು ನೋಡ್ರಿ. ಇದಕ್ಕೆ 1 ಎಳೆ ಅಲ್ಲ 2 ಎಳೆ ಪಾಕ ಹಾಕೋಬೇಕು. ಅಲ್ಲ ಸರ್ ಇದು ಊಟ ಮಾಡಿ ಅನ್ಕೊಂಡಿದ್ವಿ. ಮಸಾಲೆ ಕೈ ಹತ್ತಿ ಹಾಕಿ ಸುರಿ ಬರಮ್ಮಿ. ಕಡಿಮೆ ಮುಟ್ಟತ್ತೆ ಬೆಲ್ಲ. ಈ ಅಂಟೇನು ಹಾಕಿರ್ತೇವಲ್ಲ ಇಷ್ಟದ್ರೊಳಗೆ ಮಿಕ್ಸ್ ಆಗ್ತಾವೆ. ಇಷ್ಟು ದೊಡ್ಡ ಉಳಿಯಂಗಿಲ್ಲವ. ಒಂಥರ ಹೇಳಿ ನಾವು ನೋಡುವಂಗೆ ಎಲ್ಲಾರ ಮತ್ತು ಮಾಸ್ಟರ್ ಕೊಡೋದಂದ್ರೆ ಬ್ಯಾಡ ಅಂದ್ರಿ ವಯಸ್ಸದಾರ ಮತ್ತು ನಮ್ಮ ಅರ್ಗಿ ನಮ್ಗೆ ಒಂದು 2-3 ನಮ್ಮ ಅರ್ಗಿದಾವ ನಾವು ನಮ್ಗಿಂದ ಒಂದು 2 ಮತ್ತೆ 30 ವರ್ಷ ಭಾಳ ನೌಕರಿದಾರ ಬೇಡಪ್ಪ ನೌಕರಿದಾರ ಆದ್ರಿಲ್ಲ. ಹಾಕ್ಬೇಕು. ಉಂಡಿ ಕಟ್ಟಿದ್ವಿ 12 ಗಂಟೆ ಕಟ್ಟಾಕತ್ತಾರ. 6 ಗಂಟೆ ಮಟನೂ ಆತ. ಉಂಡಿ ಕಟ್ಟಿ ಈಗ ರಾತ್ರಿ ಊಟ ಮಾಡಾಕತ್ತೀವಿ. ಇವತ್ತಿನ ಬ್ಲಾಗ್ ಇವತ್ತಿನ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಅದು ಅಂತ ಅನ್ಕೋತೀನಿ. ಲಾಸ್ಟಿಗೆ ಉಂಡಿನ ತೋರಿಸಿದೆ ಭಾಳ ಬೇಸರ ಆತ್ರಿ. ಎಲ್ಲ ಇವತ್ತು ಒಂದದಿಂದ ಮಾಡೋದಂತಂದ್ರೆ ಸಿಕ್ಕಾವಡಿ ಬೇಸರ ಆತ. ನಾ ಅಂತೇಳಿ ಮಾಡೀನಿ. ಮತ್ತೆ ಯಾರು ಆದ್ರೆ ಮಾಡೋ ನೀರನ ಅಲ್ಲ ಮತ್ತೆ ನಿಂಬೆ ಈಗ ಊಟ ಮಾಡಾಕ್ತೀವಿ. ಬರ್ರಿ ಊಟ ಮಾಡೋಣ ಅಂತ. ಇವತ್ತು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾವು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಉಂಡಿ ತೋರಿಸಿದ್ವಿ ಇಲ್ಲ ಗೊತ್ತಿಲ್ಲ. ತೋರಿಸಿರಲಿಲ್ಲ ಅಂದ್ರೆ ತೋರಿಸ್ತೀನಿ ನಿಮಗೆ. ಉಂಡಿ ಅಂದ್ರೆ ಮಸ್ತಾಗ್ಯಾವು. ಕುಂತಿನಲ್ಲ